ನಿನ್ನೆ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಹವಾ ಮಾಡಿದ್ದು ಗಿಲ್ಲಿ ನಟ ಅವರು. ಸೊ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಯಾರು ಹವಾ ಮಾಡ್ತಾರೆ ಅನ್ನೋದನ್ನ ವೇಟ್ ಮಾಡಿ ನೋಡೋಣ. ನಿನ್ನೆ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಂತೂ ಪೂರ್ತಿಯಾಗಿ ಗಿಲ್ಲಿ ಅವ್ರ ಹೆಸರೇನೆ ತುಂಬಿಕೊಂಡಿತ್ತು. 100 ಕಮೆಂಟ್ಸ್ ಬಂದಿದೆ ಅನ್ನೋದಾದ್ರೆ ಅದರಲ್ಲಿ 80ಕ್ಕಿಂತ ಜಾಸ್ತಿ ಗಿಲ್ಲಿ ಅವ್ರ ಹೆಸರೇನೆ ಇತ್ತು. ಕ್ರೇಜಿ ಅಂತಾನೆ ಹೇಳಬಹುದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಷ್ಟು ಕಮೆಂಟ್ ಬರ್ತವೆ, ಯಾರ ಒಂದು ಹೆಸರು ಜಾಸ್ತಿ ಕೇಳಿ ಬರುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡೋಣ. ಬನ್ನಿ ಇವಾಗ ವೋಟಿಂಗ್ ರಿಸಲ್ಟ್ನ ಕಡೆ ಹೋಗೋಣ. ಮಂಗಳವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಕೈನಲ್ಲಿದೆ. ನನಗಂತೂ ಸಖತ್ ಖುಷಿ ಆಯ್ತು ನಿನ್ನೆ ನಾಮಿನೇಷನ್ ಪ್ರಕ್ರಿಯೆಯನ್ನ ನೋಡಿ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಎಲ್ರಿಗೂ ಕೂಡ ಪ್ರತಿಯೊಂದು ಸ್ಪರ್ಧಿಗಳಿಗೂ ಕೂಡ ಪ್ರತಿಯೊಂದು ಸ್ಪರ್ಧೆಯನ್ನ ನಾಮಿನೇಟ್ ಮಾಡುವಂತಹ ಅವಕಾಶವನ್ನ ಕೊಟ್ಟಿದ್ರು. ಕ್ರೇಜಿ ಅಂತಾನೆ ಹೇಳಬಹುದು. ಹಾಗೇನೆ ಇದರ ಉದ್ದೇಶನೇ ಆಗಿತ್ತು ಅಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗ್ಬೇಕು ಅನ್ನೋದು. ಬೆಸ್ಟ್ ಡಿಸಿಷನ್ ಅಂತ ಹೇಳ್ತೀನಿ. ಇದೇ ರೀತಿಯಾಗಿ ಆಗ್ಬೇಕು ಪ್ರತಿ ವಾರದಲ್ಲೂ ಕೂಡ. ಬಟ್ ಪರವಾಗಿಲ್ಲ, ಇವಾಗ ಬಿಗ್ ಬಾಸ್ ನ ಒಂದು ಫಿನಾಲೆನೇ ಸಖತ್ ಹತ್ರ ಇರೋದ್ರಿಂದ ಈ ರೀತಿಯಾದಂತಹ ನಿರ್ಧಾರ ತುಂಬಾನೇ ಒಳ್ಳೆಯದು. ಇನ್ನು ಮುಂದಿನ ಎಲ್ಲ ವಾರಗಳು ಕೂಡ ಪ್ರತಿಯೊಂದು ಸ್ಪರ್ಧಿಗಳು ನಾಮಿನೇಟ್ ಆದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವರನ್ನ ಹೊರತುಪಡಿಸಿ ಉಳಿದಿರುವಂತಹ ಪ್ರತಿಯೊಂದು ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ. ಕಾವ್ಯ ಅವರು ನೇರವಾಗಿ ರಕ್ಷಿತಾ ಹಾಗೆಯೇ ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡಿದ್ರು. ಇದಾದ ನಂತರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧ್ರುವಂತ್ ಅವ್ರು ನಾಮಿನೇಟ್ ಆಗ್ತಾರೆ, ಮ್ಯೂಟೆಂಟ್ ರಘು ಅವ್ರು ನಾಮಿನೇಟ್ ಆಗ್ತಾರೆ, ಸೂರಜ್ ಸಿಂಗ್ ಅವ್ರು ನಾಮಿನೇಟ್ ಆಗ್ತಾರೆ, ರಾಶಿಕಾ ಶೆಟ್ಟಿ ಅವರು ನಾಮಿನೇಟ್ ಆಗ್ತಾರೆ, ಧನುಷ್ ಗೌಡ ಅವರು ನಾಮಿನೇಟ್ ಆಗ್ತಾರೆ, ಮಾಳು ನಿಪಾನಾಳ್ ಅವರು ಕೂಡ ನಾಮಿನೇಟ್ ಆಗಿದ್ದು, ಗಿಲ್ಲಿ ಅವರು ನಾಮಿನೇಟ್ ಆಗ್ತಾರೆ, ಹಾಗೆಯೇ ಸ್ಪಂದನಾ ಸೋಮಣ್ಣ ಅವರು ಕೂಡ ನಾಮಿನೇಟ್ ಆಗ್ತಾರೆ. ಒಟ್ಟಾರೆಗೆ 10 ಜನ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗ್ತಾರೆ. ಕಾವ್ಯ ಶೈವ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರು ಮಾತ್ರ ಈ ವಾರ ಇಮ್ಯುನಿಟಿಯನ್ನ ಪಡ್ಕೊಂಡಿದ್ರು. ಸೊ ಇವಾಗ ಈ 10 ಜನ ಸ್ಪರ್ಧಿಗಳಲ್ಲಿ ಯಾರು 10ನೇ ಪ್ಲೇಸ್ ಅಲ್ಲಿ ಇದ್ದಾರೆ, ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ, ಸೊ ಅದನ್ನ ಮೊದಲು ನೋಡೋದಾದ್ರೆ 10ನೇ ಪ್ಲೇಸ್ ಅಲ್ಲಿ ಇರೋದು ಧ್ರುವಂತ್ ಅವರು. ಹೌದು, ಧ್ರುವಂತ್ ಅವರಿಗೆ 7.3% ವೋಟುಗಳು ಬಂದಿದ್ದಾವೆ. ಸೀಕ್ರೆಟ್ ರೂಮ್ ಅಲ್ಲಿ ಇವರು ತೆಗೆದುಕೊಂಡಂತಹ ನಿರ್ಧಾರ ತುಂಬಾನೇ ಚೆನ್ನಾಗಿದ್ದು, ಒಂದ್ ರೀತಿಯಾಗಿ ಫೇರ್ ಎನಫ್ ಇದು ಅಂತಾನೆ ಹೇಳ್ಬಹುದು. ಸ್ಟಿಲ್ ಇವರಿಗೆ ವೋಟುಗಳು ಕಡಿಮೆನೆ ಬರ್ತಾ ಇದಾವೆ. ಬಿಗ್ ಬಾಸ್ ಮನೆಗೆ ವಾಪಸ್ ಬಂದ ಮೇಲೆ ಅಂತಹ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಇನ್ನೂ ತನಕ ಕೂಡ ಬಂದಿಲ್ಲ. ಜಸ್ಟ್ ಒಂದೇ ದಿನ ಆಗಿರೋದಲ್ವಾ, ಚಾನ್ಸ್ ಇದೆ, ಇನ್ನೂ ಕೂಡ ಅವಕಾಶ ಇದೆ. ನೋಡೋಣ, ಏನಾದರೂ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದೇನೋ. ಸೊ ನಂತರ ವೋಟ್ ಜಾಸ್ತಿ ಅಥವಾ ಹೆಚ್ಚು ಕಡಿಮೆ ಆದ್ರೂ ಆಗಬಹುದು. ಸದ್ಯಕ್ಕಂತೂ 7.3% ವೋಟ್ ಇದೆ ಮತ್ತು ಕೊನೆಯ ಪ್ಲೇಸ್ ಅಲ್ಲಿ ಇದ್ದಾರೆ ಧ್ರುವಂತ್ ಅವರು. ಹಾಗೇನೆ 9ನೇ ಪ್ಲೇಸ್ ಅಲ್ಲಿ ಇರೋದು ರಾಶಿಕಾ ಶೆಟ್ಟಿ ಅವರು. ಸಖತ್ ಡೇಂಜರ್ ಝೋನಿಗೆ ಬಂದಿದ್ದಾರೆ ರಾಶಿಕಾ ಶೆಟ್ಟಿ ಅವರು. 7.5% ವೋಟ್ಗಳು ಮಾತ್ರನೇ ಇರುವಂತದ್ದು. 9ನೇ ಪ್ಲೇಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದು ಡೇಂಜರ್ ಝೋನ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಇವರ ಜೊತೆಗೆ ಸೂರಜ್ ಸಿಂಗ್ ಅವರು ಕೂಡ ಬಾಟಮ್ 3 ನಲ್ಲಿ ಇದ್ದಾರೆ. ಇವಾಗ 8.3% ವೋಟುಗಳು ಮಾತ್ರನೇ ಇರುವಂತದ್ದು. ಸೊ ಬಾಟಮ್ 3 ನಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಇರೋದು ಸೂರಜ್ ಸಿಂಗ್, ರಾಶಿಕಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು. ಧ್ರುವಂತ್ ಅವರಿಗೆ 7.3 ಆಗಿದ್ರೆ ಅವರಿಗಿಂತ ಕೇವಲ 0.2% ಮಾತ್ರನೇ ರಾಶಿಕಾ ಅವರಿಗೆ ಜಾಸ್ತಿ ಇದೆ, 7.5. ಮತ್ತು ರಾಶಿಕಾ ಅವರಿಗಿಂತ ಸೂರಜ್ ಅವರಿಗೆ 0.8% ಜಾಸ್ತಿ ವೋಟುಗಳು ಇದಾವೆ. ಸೊ ಸದ್ಯಕ್ಕೆ ಸೂರಜ್ ಅವರು ಸ್ವಲ್ಪ ಸೇಫ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಸ್ಟಿಲ್ ಇವರು ಬಾಟಮ್ 3 ನಲ್ಲೇನೆ ಕಾಣಿಸ್ಕೊಳ್ತಾ ಇದ್ದಾರೆ. ಇವರಾದ ನಂತರ ಇರೋದು ಮ್ಯೂಟೆಂಟ್ ರಘು ಅವರು. ಹೌದು, ಮ್ಯೂಟೆಂಟ್ ರಘು ಅವರು ಇವಾಗ ಬಾಟಮ್ 4 ನಲ್ಲಿ ಇದ್ದಾರೆ. 9.1% ವೋಟುಗಳು ಇವರಿಗೆ ಬಂದಿದಾವೆ. ಅಂತ ಹೇಳಿದ್ರೆ ಇಲ್ಲಿ ಸೂರಜ್ ಅವರಿಗೆ ಕಂಪೇರ್ ಮಾಡಿದ್ರೆ 0.8% ಜಾಸ್ತಿ ವೋಟುಗಳು ಇವರಿಗೆ ಬಂದಿದೆ. 9.1% ವೋಟ್ ಇದೆ. ಇವರೆಲ್ಲ ಆದ ನಂತರ ಇರೋದು ಸ್ಪಂದನಾ ಸೋಮಣ್ಣ ಅವರು. ಹೌದು, ಸ್ಪಂದನಾ ಸೋಮಣ್ಣ ಅವರು ಅಂತಹ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇಲ್ಲ, ಬಟ್ ಇವರಿಗೆ ಒಳ್ಳೆಯ ಫ್ಯಾನ್ ಬೇಸ್ ಇದೆ. ಸೊ ಹೀಗಾಗಿ ಒಳ್ಳೆಯ ವೋಟುಗಳು ಬರ್ತಾ ಇದಾವೆ. ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಅಂತ ಬಂದ್ರು ಕೂಡ ಜಾಸ್ತಿ ಎಫರ್ಟ್ ಹಾಕ್ತಾ ಇಲ್ಲ. ಹಾಗೇನೆ ಅಲ್ಲಲ್ಲಿ ಫನ್ ಮಾಡೋದನ್ನ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಸ್ವಲ್ಪ ಕೌಂಟರ್ ಗಳನ್ನ ಕೊಡ್ತಾ ಇದ್ರು, ಬಿಟ್ರೆ ಮತ್ತೆಲ್ಲೂ ಅಷ್ಟಾಗಿ ಹೈಲೈಟ್ ಆಗಿಲ್ಲ. ಸೊ ಇವರು ಬಾಟಮ್ ಅಲ್ಲಿ ಇರಬಹುದು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇತ್ತು ನನಗೂ ಕೂಡ, ಬಟ್ ಇವರ ಅಭಿಮಾನಿಗಳು ವೋಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಹೀಗಾಗಿ ನೀವು ಅಟ್ ಪ್ರೆಸೆಂಟ್ ಅಲ್ಲಿ ಇರೋದು 6ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. 9.4% ವೋಟುಗಳು. ಮ್ಯೂಟೆಂಟ್ ರಘು ಅವರಿಗಿಂತ 0.3% ಇವರಿಗೆ ಜಾಸ್ತಿ ಇದೆ. ಸೊ ಒಳ್ಳೆಯ ಸದ್ಯಕ್ಕಂತೂ ಸೇಫ್ ಪ್ಲೇಸ್ ಅಲ್ಲೇನೆ ಇದ್ದಾರೆ. 6ನೇ ಪ್ಲೇಸ್ ಅಂತ ಹೇಳಿದ್ರೆ ಸೇಫ್ ಆಗಿರುವಂತಹ ಒಂದು ಪ್ಲೇಸೇನೆ. ಬಾಟಮ್ 5 ಅಂತ ಕನ್ಸಿಡರ್ ಮಾಡೋದಾದ್ರೆ ಬಾಟಮ್ 5 ನಲ್ಲಂತೂ ಇದ್ದಾರೆ ಸ್ಪಂದನಾ ಸೋಮಣ್ಣ ಅವರು. ಸೊ ಬಾಟಮ್ 5 ನಲ್ಲಿ ಸ್ಪಂದನಾ, ರಘು, ಸೂರಜ್, ರಾಶಿಕಾ ಮತ್ತೆ ಧ್ರುವಂತ್ ಇವರು ಇದ್ದಾರೆ. ಇನ್ನು ಟಾಪ್ 5 ನಲ್ಲಿ ಇರೋದು ಯಾರೆಲ್ಲ ಅಂತ ನೋಡೋದಾದ್ರೆ ರಕ್ಷಿತಾ, ಮಾಳು, ಅಶ್ವಿನಿ, ಧನುಷ್ ಮತ್ತೆ ಗಿಲ್ಲಿ ಅವರು ಯಾವ ಆರ್ಡರ್ ಅಲ್ಲಿ ಇದ್ದಾರೆ ಮತ್ತೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ. ಸೊ ಅದನ್ನ ನೋಡೋದಾದ್ರೆ 5ನೇ ಪ್ಲೇಸ್ ಅಲ್ಲಿ ಅಲ್ಲಿರೋದು ಧನುಷ್ ಅವರು. ಸ್ಪಂದನಾ ಸೋಮಣ್ಣ ಅವರಿಗಿಂತ 0.5% ಜಾಸ್ತಿ ವೋಟುಗಳು ಬಂದಿದ್ದಾವೆ. ಅಂತ ಹೇಳಿದ್ರೆ ಸ್ಪಂದನಾ ಸೋಮಣ್ಣ ಅವರಿಗೆ 9.4% ವೋಟ್ ಇತ್ತು, ಧನುಷ್ ಅವರಿಗೆ 9.9% ವೋಟ್ ಇದೆ. ಸೊ ಮುಂಚೂಣಿಯಲ್ಲಿ ಇದ್ದಾರೆ. ಧನುಷ್ ಅವರು ಕೂಡ ಅಷ್ಟೇ ಸ್ಪಂದನಾ ಸೋಮಣ್ಣ ಅವರ ರೀತಿನಲ್ಲೇ ಇದ್ದಾರೆ. ಬಟ್ ಒಂದೇ ಒಂದು ಅಡ್ವಾಂಟೇಜ್ ಏನಪ್ಪಾ ಅನ್ಸಿದ್ರೆ ಧನುಷ್ ಅವ್ರದ್ದು ಗೇಮ್ ಅಂತ ಬಂದ್ರೆ ಚೆನ್ನಾಗಿ ಆಡ್ತಾ ಇದ್ದಾರೆ.
ಸೊ ಅದೊಂದೇ ವಿಷಯ, ಅದನ್ನೇ ಬಿಟ್ಟು ಬೇರೆ ಏನೂ ಇಲ್ಲ. ಅದರಲ್ಲೂ ಕೂಡ ಈ ಕಳೆದ ವಾರದಲ್ಲಿ ಗೇಮಲ್ಲೂ ಕೂಡ ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ, ತಕ್ಕ ಮಟ್ಟಿಗಿತ್ತು. ಆ ಡ್ರಮ್ ಟಾಸ್ಕ್ಲಿ ಹೆವಿ ಎಫರ್ಟನ್ನು ಹಾಕಿದ್ರು. ಬಾಲ್ ಟಾಸ್ಕಲ್ಲಂತೂ ಅಂದರೆ ಬಾಲ್ ಹೊಡೆದು ಅಲ್ಲಿರುವಂತಹ ಹಲಿಗೆಯನ್ನು ಬೀಳಿಸುವಂತಹ ಟಾಸ್ಕಲ್ಲಂತೂ ರಘು ಅವರ ವಿರುದ್ಧನೇ ಸೋತರು. ಹಾಗೆಯೇ ಕೊಟ್ಟಿದ್ದಂತಹ ಸ್ಪಾನ್ಸರ್ ಟಾಸ್ಕಲ್ಲೂ ಕೂಡ ರಿಂಗ್ ಹಾಕೋದಕ್ಕೇ ಆಗಲಿಲ್ಲ. ತುಂಬಾ ಮುಂಚೂಣಿಯಲ್ಲಿದ್ದರು ರಘು ಅವರು, ತುಂಬಾ ಬೇಗನೆ ಆ ಒಂದು ಅವಕಾಶವನ್ನು ಇವ್ರಿಗೆ ಮಾಡಿಕೊಟ್ಟಿದ್ರು 3ನೇ ರೌಂಡಿಗೋಸ್ಕರ. ಬಟ್ ಸ್ಟಿಲ್ ಅಲ್ಲೂ ಕೂಡ ಸೋತಿದ್ದಾರೆ. ಮಾಡೋರು ನಂತರ ತುಂಬಾ ಕ್ವಿಕ್ ಆಗಿ ಅದನ್ನು ಕಂಪ್ಲೀಟ್ ಕೂಡ ಮಾಡಿದ್ರು. ಸೊ ಧನುಷ್ ಅವರ ಗೇಮ್ ಕೂಡ ಸದ್ಯ ಡೌನ್ ಆಗ್ತಾನೆ ಇದೆ. ಸ್ಟಿಲ್ 9.9% ಓಟ್ಗಳನ್ನು ಗಳಿಸ್ಕೊಂಡು 5ನೇ ಪ್ಲೇಸಲ್ಲಂತೂ ಇದ್ದಾರೆ. ಇನ್ನು 4ನೇ ಪ್ಲೇಸಲ್ಲಿರೋದು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರಿಗೆ 10.2% ಓಟುಗಳು ಬಂದಿದ್ದಾವೆ. ಧನುಷ್ ಅವರಿಗಿಂತ 0.3% ಜಾಸ್ತಿನೇ ಓಟ್ ಬಂದಿದೆ. ಹಾಗೆಯೇ 4ನೇ ಪ್ಲೇಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಕಳೆದ ವಾರದಲ್ಲಿ ಕಿಚ್ಚ ಸುದೀಪ್ ಅವರಿಂದ ಸರಿಯಾಗಿ ಕ್ಲಾಸನ್ನು ತಗೊಂಡ್ರು. ಬಟ್ ಸ್ಟಿಲ್ ಆ ವಾರದಲ್ಲಿ ಸಾಕಷ್ಟು ಇವರಿಗೆ ಪಾಸಿಟಿವ್ ಕೂಡ ಇತ್ತು. ಗೇಮಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಾಗೆಯೇ ಫನ್ ಮಾಡ್ಕೊಂಡಿದ್ರು ರಘು ಅವರ ಜೊತೆ, ಸಖತ್ ಫನ್ ಇತ್ತು. ಸೊ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಸೊ ಅದರಲ್ಲಿ ಕಾಂಟ್ರಿಬ್ಯೂಷನ್ ಇದೆ ಇವ್ರದ್ದು. ಸೊ ಹೀಗಾಗಿ ಓಟ್ಗಳು ಬರ್ತಾ ಇದ್ದಾವೆ. ಮತ್ತು ಒಳ್ಳೆಯ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಕೂಡ ಇರೋದ್ರಿಂದ ಜಾಸ್ತಿ ಓಟುಗಳು ಬರ್ತಾ ಇರಬಹುದೇನೋ. 4ನೇ ಪ್ಲೇಸಲ್ಲಂತೂ ಇದ್ದಾರೆ. 10.2% ಓಟುಗಳು ಇವರದ್ದಾಗಿದ್ದಾವೆ. ಇನ್ನು 3ನೇ ಪ್ಲೇಸಲ್ಲಿ ಮಾಳು ನಿಪಾನಳ್. ಹೌದು, ಮಾಳು ನಿಪಾನಳ್ ಅವರಿಗೆ 10.6% ಓಟುಗಳು ಬಂದಿದ್ದಾವೆ ಅನ್ನುವಂತಹ ಇನ್ಫಾರ್ಮೇಷನ್ ಇದೆ. ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವ್ರಿಗಿಂತ 0.4% ಜಾಸ್ತಿ ಓಟುಗಳು. ಕ್ರೇಜಿ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಮಾಳು ನಿಪಾನಳ್ ಅವರು ಆ್ಯಕ್ಚುಲ್ ಆಗಿ ಸ್ಪಂದನ ಅವ್ರಿಗಿಂತ ಲೋ ಲೆವೆಲಲ್ಲಿ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಗೇಮನ್ನಲ್ಲಿ ಮಾತ್ರ ನೀವು ಕಾಣಿಸ್ಕೊಳ್ತಾರೆ, ಎಲ್ಲೂ ಬಾಯೇ ಬಿಡಲ್ಲ. ಏನಾದರೂ ಸ್ಟ್ಯಾಂಡ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಸ್ಪಂದನ ಅವರು ಅಟ್ಲೀಸ್ಟ್ ಸ್ಟ್ಯಾಂಡ್ ತೊಗೊಳ್ತಾರೆ, ಮಾಳು ಅವರು ಇಲ್ಲವೇ ಇಲ್ಲ. ಮತ್ತು ರಕ್ಷಿತಾ ಅವ್ರ ವಿಷಯದಲ್ಲಂತೂ ರಕ್ಷಿತಾ ಅವ್ರು ಹೇಳಿದ್ದೇ ಸರಿ, ಅವ್ರು ಮಾಡೋದೆಲ್ಲ ಸರಿ ಅನ್ನೋ ರೀತಿನಲ್ಲೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಅದು ಅವರಿಗೇ ಎಫೆಕ್ಟ್ ಆಗ್ತಾ ಇದೆ. ಮೋಸ್ಟ್ಲಿ ಮಾಳು ಅವರಿಗೇ ಇದು ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಫಿನಾಲಿಗೆ ಹೋಗುವಂತಹ ಕಂಟೆಸ್ಟೆಂಟ್ ಅವರು ಎಲ್ಲ ಒಂದು ವಿಷಯದಲ್ಲಿ ಚೆನ್ನಾಗಿ ಆಡಿದ್ರೆ. ಇವಾಗಂತೂ ಏನು ಮಾಡ್ತಾ ಇಲ್ಲ, ಸಿಂಪಲಾಗಿ ಆರಾಮಾಗಿದ್ದಾರೆ, ಮಾತಾಡೋದೇನೆ ಕಮ್ಮಿ, ಹಾಗೆಯೇ ಕೆಲಸ ಮಾಡುತ್ತಾ ಇದ್ದಾರೆ. ಹೌದು, ಬಟ್ ಅದೇನಾಗ್ತದೆ, ಬಿಗ್ ಬಾಸ್ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ಶೋ. ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಒಂದು ಪಾಯಿಂಟ್ ತೊಗೊಂಡು ಅದನ್ನು ಮಾತಾಡೋದಿಲ್ಲ ಅಥವಾ ಸ್ಟ್ಯಾಂಡ್ ತೊಗೊಳ್ಳೋದಿಲ್ಲ. ಸೊ ಹೀಗಾಗಿ ಸಾಕಷ್ಟು ಕಷ್ಟ ಆಗಬಹುದು ಇವರಿಗೆ ಜರ್ನಿನಲ್ಲಿ. ಬಟ್ ಏನಾಗಿದೆ, ಉತ್ತರ ಕರ್ನಾಟಕದ ಸಪೋರ್ಟ್ ತುಂಬಾ ಹೆವಿ ಇದೆ. ಸ್ಪಂದನ ಅವ್ರಿಗೆ ಹೆಂಗೆ ಅವರ ಫ್ಯಾನ್ ಸಪೋರ್ಟ್ ಇದೆಯೋ ಅದೇ ರೀತಿಯಾಗಿ ಮಾಡೋರಿಗೂ ಕೂಡ ದೊಡ್ಡ ಫ್ಯಾನ್ ಬೇಸ್ ಇದೆ. ಸ್ಪಂದನ ಅವರಿಗಿಂತ ಜಾಸ್ತಿನೇ ಇದೆ, ದೊಡ್ಡ ಮಟ್ಟದಲ್ಲೇ ಜಾಸ್ತಿಯಾಗಿನೇ ಇದೆ. ಸೊ ಹೀಗಾಗಿನೇ ಅವರು 3ನೇ ಪ್ಲೇಸಲ್ಲಿದ್ದಾರೆ. 10.6% ಓಟುಗಳು. ಅಶ್ವಿನಿ ಗೌಡ ಅವರಿಗಿಂತ 0.4% ಜಾಸ್ತಿನೇ ಓಟಿದೆ ಅವರಿಗೆ, ಮತ್ತು 3ನೇ ಪ್ಲೇಸಲ್ಲಿದ್ದಾರೆ. ಇನ್ನು 2ನೇ ಪ್ಲೇಸಲ್ಲಿ ಮಾಳು ನಿಪಾನಳ್ ಅವರಿಗಿಂತ ಬರೋಬ್ಬರಿ 1.4% ಓಟುಗಳು ಜಾಸ್ತಿ ಪಡ್ಕೊಂಡಿದ್ದಾರೆ. ಹಾಗೆಯೇ 2ನೇ ಪ್ಲೇಸಲ್ಲಿರೋದು ರಕ್ಷಿತಾ ಶೆಟ್ಟಿ ಅವರು. ಬರೋಬ್ಬರಿ 12% ಓಟುಗಳು ರಕ್ಷಿತಾ ಶೆಟ್ಟಿ ಅವರ ಪಾಲಾಗಿದೆ. ಹಾಗೆಯೇ ರಕ್ಷಿತಾ ಶೆಟ್ಟಿ ಅವರಿಗಿಂತನೂ 3.7% ಓಟುಗಳು. ಮೊದಲನೇ ದಿನ ಇಷ್ಟು ದೊಡ್ಡ ಮಟ್ಟದ ಲೀಡನ್ನು ತಗೊಂಡಿದ್ದಾರೆ ಗಿಲ್ಲಿ ನಟ ಅವರು. ರಾತ್ರಿ ಬೆಳಗಾಗೋದ್ರೊಳಗಡೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಲೀಡನ್ನು ತೆಗೆದುಕೊಂಡಿದ್ದು 15.7% ಓಟುಗಳು. ಬರೋಬ್ಬರಿ 15.7% ಓಟುಗಳು ಗಿಲ್ಲಿ ನಟ ಅವರ ಪಾಲಾಗಿದೆ. ಸೊ ಕ್ವಿಕ್ ಆಗಿ ನೋಡೋದಾದರೆ ಗಿಲ್ಲಿ ನಟ ಅವರು ರಕ್ಷಿತಾ ಅವರಿಗಿಂತ 3.7% ಓಟುಗಳನ್ನು ಗಳಿಸ್ಕೊಂಡು ಮೊದಲನೇ ಪ್ಲೇಸಲ್ಲಿದ್ದಾರೆ. ಹಾಗೆಯೇ ಮಾಡೋರಿಗಿಂತ 1.4% ಓಟುಗಳು ಹೆಚ್ಚಿಗೆ ಗಳಿಸ್ಕೊಂಡು ರಕ್ಷಿತಾ ಅವರು 2ನೇ ಪ್ಲೇಸಲ್ಲಿದ್ದಾರೆ. ಅಶ್ವಿನಿ ಅವರಿಗಿಂತ 0.4% ಜಾಸ್ತಿ ಓಟುಗಳನ್ನು ಗಳಿಸ್ಕೊಂಡು ಮಾಳು ನಿಪಾನಳ್ ಅವರು 3ನೇ ಪ್ಲೇಸಲ್ಲಿದ್ದಾರೆ. 4ನೇ ಪ್ಲೇಸಲ್ಲಿರುವಂತಹ ಅಶ್ವಿನಿ ಗೌಡ ಅವರು ಧನುಷ್ ಅವರಿಗಿಂತ 0.3% ಜಾಸ್ತಿ ಓಟುಗಳನ್ನು ಗಳಿಸ್ಕೊಂಡು 10.2% ಆಗಿದೆ, ಮತ್ತು ಅವರು 4ನೇ ಪ್ಲೇಸಲ್ಲಿದ್ದಾರೆ. ಧನುಷ್ ಅವರು 5ನೇ ಪ್ಲೇಸಲ್ಲಿದ್ದಾರೆ, ಮತ್ತು ಸ್ಪಂದನ ಸೋಮಣ್ಣ ಅವರಿಗಿಂತ 0.5% ಜಾಸ್ತಿ ಓಟುಗಳು ಅಂತ ಹೇಳಿದ್ರೆ 9.9% ಓಟುಗಳನ್ನು ಗಳಿಸ್ಕೊಂಡು 5ನೇ ಪ್ಲೇಸಲ್ಲಿದ್ದಾರೆ. ಸ್ಪಂದನ ಸೋಮಣ್ಣ ಅವರು 9.4% ಓಟುಗಳು ಮತ್ತು ರಘು ಅವರಿಗಿಂತ 0.3% ಜಾಸ್ತಿ ಓಟುಗಳನ್ನು ಗಳಿಸ್ಕೊಂಡು 6ನೇ ಪ್ಲೇಸಲ್ಲಿದ್ದಾರೆ. ಹಾಗೆಯೇ ಸೂರಜ್ ಅವರಿಗಿಂತ 0.8% ಜಾಸ್ತಿ ಓಟುಗಳನ್ನು ಗಳಿಸ್ಕೊಂಡು 9.1% ಓಟ್ ಆಗಿದೆ, ಮತ್ತು ರಘು ಅವರು 7ನೇ ಪ್ಲೇಸಲ್ಲಿದ್ದಾರೆ. ರಾಶಿಕ್ ಅವರು 7.5% ಓಟುಗಳನ್ನು ಗಳಿಸ್ಕೊಂಡಿದ್ರೆ ಅವರಿಗಿಂತ ಜಾಸ್ತಿ 0.8% ಹೆಚ್ಚು ಓಟುಗಳನ್ನು ಗಳಿಸ್ಕೊಂಡು ಸೂರಜ್ ಅವರು 8ನೇ ಪ್ಲೇಸಲ್ಲಿ 8.3% ಓಟುಗಳನ್ನು ಗಳಿಸ್ಕೊಂಡಿದ್ದಾರೆ. ಹಾಗೆಯೇ 9ನೇ ಪ್ಲೇಸಲ್ಲಿ ರಾಶಿಕ್ ಅವರು 7.5% ಓಟುಗಳು. ಇದು ಧ್ರುವಂತ್ ಅವರಿಗಿಂತ 0.2% ಜಾಸ್ತಿ ಇದೆ. ಹಾಗೆಯೇ 9ನೇ ಪ್ಲೇಸ್ ರಾಶಿಕ್ ಅವರ ಪಾಲಾಗಿದೆ, ಮತ್ತು 10ನೇ ಪ್ಲೇಸಲ್ಲಿ ಇರೋದು ಧ್ರುವಂತ್ ಅವರು 7.3% ಓಟುಗಳು. ಸೊ ಈ ಒಂದು ವೋಟಿಂಗ್ ರಿಸಲ್ಟನ್ನು ನೋಡಿದಾಗ ಸದ್ಯಕ್ಕೆ ಧ್ರುವಂತ್ ಅವರು ಬಾಟಮಲ್ಲಿ ಇದ್ದಾರೆ, ಮತ್ತು ರಾಶಿಕ್ ಅವರು ಕೂಡ ಬಾಟಮಲ್ಲಿ ಇರೋದ್ರಿಂದ ಇವರಿಬ್ಬರು ಸದ್ಯಕ್ಕೆ ಡೇಂಜರ್ ಝೋನಲ್ಲಿ ಇರೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಬಟ್ ಇನ್ನೂ ಕೂಡ ಸಾಕಷ್ಟು ದಿನಗಳ ವೋಟಿಂಗ್ ಲೈನ್ಸ್ಗಳು ಓಪನ್ ಇರ್ತವೆ. ಹಾಗೆಯೇ ಮಿಡ್ ವೀಕ್ ಎಲಿಮಿನೇಷನ್ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಮೋಸ್ಟ್ಲಿ ಈ ವಾರ ಫ್ಯಾಮಿಲಿ ವೀಕ್ ಕೂಡ ಆಗಬಹುದೇನೋ. ಸೊ ಫ್ಯಾಮಿಲಿ ವೀಕ್ ಆದರೆ ಮಿಡ್ ವೀಕಲ್ಲಿ ಎಲಿಮಿನೇಷನ್ ಇರಲ್ಲ, ಫ್ಯಾಮಿಲಿ ವೀಕ್ ಅಲ್ಲದೆ ಹೋದರೆ ಮಿಡ್ ವೀಕಲ್ಲಿ ಎಲಿಮಿನೇಷನ್ ಇರುತ್ತೆ. ಆದಷ್ಟು ಬೇಗನೆ ಅಪ್ಡೇಟ್ ಮಾಡ್ತೀನಿ, ಅಥವಾ ಪ್ರೋಮೋ ಬಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಫ್ಯಾಮಿಲಿ ವೀಕ್ ಆಗಿದ್ದರೆ
ಫ್ಯಾಮಿಲಿ ಎಂಟರ್ ಆಗುವಂತಹ ಪ್ರೋಮೋ ಬರುತ್ತೆ. ಆವಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫ್ಯಾಮಿಲಿ ವೀಕ್ ಅಂತ. ಅಕಸ್ಮಾತಾಗಿ ಫ್ಯಾಮಿಲಿ ವೀಕ್ ಇದ್ದರೆ, ಫ್ಯಾಮಿಲಿ ವೀಕ್ ಇಲ್ಲ ಅಂತ ಹೇಳಿದ್ರೆ ಆ ರೀತಿಯಾಗಿ ಪ್ರೋಮೋ ಬರಲ್ಲ ಅಷ್ಟೇ. ಸೊ ಫ್ಯಾಮಿಲಿ ವೀಕ್ ಇದ್ದರೆ ಮಿಡ್ ವೀಕಲ್ಲಿ ಎಲಿಮಿನೇಷನ್ ಇರಲ್ಲ. ಫ್ಯಾಮಿಲಿ ವೀಕ್ ಇಲ್ಲದೆ ಇದ್ದರೆ ಮಿಡ್ ವೀಕಲ್ಲಿ ಎಲಿಮಿನೇಷನ್ ಆಗೋ ಚಾನ್ಸಸ್ ಅಂತೂ ಇದೆ. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಸದ್ಯಕ್ಕೆ ನಿಮಗೆ ಇವಾಗ ವೋಟಿಂಗ್ ರಿಸಲ್ಟ್ನ ಬಗ್ಗೆ ಎಲ್ಲ ಅಪ್ಡೇಟ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ವೋಟಿಂಗ್ ರಿಸಲ್ಟ್ನ ಬಗ್ಗೆ ನಿಮಗೆ ವಿಡಿಯೋ ಬೇಕೋ ಬೇಡೋ ಅನ್ನೋದರ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಬೇಕು ಅನ್ನೋದಾದ್ರೆ ಆದಷ್ಟು ಬೇಗ ಆ ಒಂದು ವಿಡಿಯೋನ ತಗೊಂಡು ಬರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.